ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾವೇರಿಯಲ್ಲಿ ಇಲ್ಲೂ ಕಾಣಿಸ್ತಿಲ್ವಲ್ಲ? ಹಾ, ರೂಮಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಪಾಪ ಒಬ್ಳೆ ಬೇಜಾರಾಗಿರ್ಬೇಕು, ಅದಕ್ಕೆ ಮಲಗ್ಬಿಟ್ಟಿದ್ದಾಳೆ. ಕಾವೇರಿ, 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 ನನಗೆ ಗೊತ್ತು ನೀನು ನಿದ್ದೆ ಮಾಡ್ತಾ ಇಲ್ಲ ಅಂತ. ನಾನು ಹೊರಗಡೆ ಇರುವಾಗ ನಿನ್ಗೆ ಹೆಂಗೆ ನಿದ್ದೆ ಬರುತ್ತೆ? ಇದ್ದೇಳು ಕಾವೇರಿ, ನನಗೆ ಗೊತ್ತು ನೀನು ನಾಟಕ ಮಾಡ್ತಿದ್ಯಾ ಅಂತ. ಮಾವ, ಅಯ್ಯೋ ಏನಪ್ಪ ಮಾಡೋದು? ಮಾವ ಪ್ರೀತಿಯಿಂದ ಕರೀತಾ ಇದ್ರು, ನಾನು ಮಾತಾಡೋಕ್ಕಾಗ್ತಿಲ್ಲ. ಇಷ್ಟೊಂದು ಪ್ರೀತಿ ಕೊಡ್ತಾನ ಮಾವ ಕಾವೇರಿಗೆ? ಅಯ್ಯೋ ನನ್ನ ಮಾವ. ಕಾವೇರಿ, ಇವಾಗ ನೀನು ಇದ್ದೋಳ್ತೀಯೋ ಇಲ್ವೋ? ಅಯ್ಯೋ, ಮಾತಾಡಿದ ಅಂತಂದ್ರೆ ಏನು ಅನ್ಕೋತಾನೋ ಏನೋ. ಮಾತಾಡೋದು ಬೇಡ, ಬರೀ ಅಷ್ಟೇ ಹೇಳೋಣ. ಕಾವೇರಿ, ಬೇಜಾರು ಮಾಡ್ಕೋಬೇಡ ಕಾವೇರಿ. ಅಮ್ಮ ಕಳ್ಸಿದಕ್ಕೆ ತಾನೇ ಹೋದೆ, ಹೊಲ್ದತ್ರನೂ ಕೆಲಸ ಇತ್ತು ಅಂದ್ರೂ ಪಾಪ ಅಲ್ಲಿ ಕೆಲಸ ಮಾಡೋರು ನನಗೆ ಎಷ್ಟು ಅರ್ಥ ಮಾಡ್ಕೊಂಡ್ರು ಗೊತ್ತಾ? ಹೊಸದಾಗಿ ಮದುವೆ ಆಗಿದ್ದೀರಾ, ಮನೆ ಹತ್ರ ಹೋಗಿ ನಾವು ನೋಡ್ಕೋತೀವಿ ಅಂತ ನನಗೆ ಕಳಿಸಿದ್ರು. ಹೇಳು ಕಾವೇರಿ, ಬೇಜಾರು ಮಾಡ್ಕೋಬೇಡ, ಹೇಳು. ಏನೋ ಹ್ಞೂನಾ? ಮತ್ತೆ ಕೇಳ್ತಾ ಇದ್ದೀನಿ, ಇದ್ದೋಳ್ತೀಯ ಇಲ್ವಾ ನೀನು? ನೀನು ಎದ್ದೋಳಲ್ವಾ? ಆಗಿದ್ರೆ ಆಯ್ತಿರು, ನಿನ್ ಜಾಗಕ್ಕೆ ನಾನೇ ಬರ್ತೀನಿ. ಅಯ್ಯೋ ಮಾವನ, ಅಯ್ಯೋ ಏನಪ್ಪ ಮಾಡಲಿ? ನನಗಂತೂ ತುಂಬಾ ನಾಚಿಕೆ ಆಗ್ತಿದೆ. ಇದೇ ಅವಕಾಶ ಇಟ್ಕೊಂಡು ಹೇಗಾದ್ರೂ ಮಾಡಿ ಮಾವನ್ ಮದುವೆ ಮಾಡ್ಕೊಬಿಡ್ಬೇಕು. ಇಷ್ಟೆಲ್ಲ ಆಟ ಆಡಿಸ್ತೀಯ ಕಾವೇರಿ ನೀನ್ ನನ್ನ? ಆಯ್ತಿರು, ನಾನೇ ಬರ್ತೀನಿ, ನಾನೇ ಸೋಲ್ತೀನಿ ನನ್ನ ಕಾವೇರಿಗೆ. ಅಯ್ಯೋ ಕಾವೇರಿ, ನೀನಲ್ಲಿ ನೀವೇನ್ ಮಾಡ್ತಿರೋದಿಲ್ಲ? ನನ್ನನ್ನು ಮದುವೆ ಮಾಡ್ಕೊಂಡು ನಿಮ್ಮ ಅತ್ತೆ ಮಗಳ ಜೊತೆ. ಅಯ್ಯೋ ಕಾವೇರಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಆ ರೀತಿ ಎಲ್ಲ ಏನಿಲ್ಲ. ನೋಡಿದ್ನಲ್ಲ ಇವಾಗ ಕಣ್ಣಾರೆ, ನಿಮ್ಮೆ ನನ್ನ ಜೀವನ ಇಟ್ಕೊಂಡಿದ್ದೆ. ನೀವು ನೋಡಿದ್ರೆ ನನ್ನ ಕಣ್ಮುಂದೆನೆ ನಾನಿರುವಾಗ್ಲೇ ನನ್ನ ಮದುವೆ ಇನ್ನೂ ಒಂದೇ ದಿನ ಆಗಿರೋದು. ಹೀಗಾಲೆ ಹೀಗೆ ಮಾಡ್ಬಿಟ್ರಲ್ಲ. ಅಯ್ಯೋ ಕಾವೇರಿ, ಹಾಗಲ್ಲ ಕಾವೇರಿ, ನಾನು ನೀನ್ ಮಲ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಅದು ನೋಡಿದ್ರೆ ಭಾಗ್ಯ. ಯಾವ ನಿಜನೋ ಯಾವ್ದು ಸುಳ್ಳು ಅಲ್ಲ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ? ನಾನು ಯಾಕೆ ಹಗ್ಲೊತ್ತಲ್ಲಿ ಮಲ್ಕೊಳ್ಳಿ? ಹಗ್ಲೊತ್ತಲ್ಲಿ ಯಾವ್ದಾರು ಹೆಣ್ಮಕ್ಳು ಮಲ್ಕೋತಾರ, ಅದು ಸಂಜೆ ಟೈಮು. ಹೋಗಿ ನೀವು ನನ್ನ ಜೊತೆ ಮಾತಾಡ್ಬೇಡಿ. ಹೋಗ್ಲಿ ಬಿಡು ಮಾವ, ಇವಾಗ ಏನ್ ಅಂತದಾಗಿದ್ದು? ನೀನ್ ನನ್ನ ಮಾವ, ನಾನು ನಿನ್ನ ಅತ್ತೆ ಮಗಳು. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ದಿನ ನಾನು ನೀನು ಅಕ್ಕಪಕ್ಕ ಮಲ್ಗಿಲ್ವಾ? ಇವಾಗ ಏನಾಗೋಯ್ತು? ಭಾಗ್ಯ, ನೀನ್ ಯಾಕೆ ಇಲ್ಲಿ ಮಲ್ಗಿದ್ದೆ? ಅಯ್ಯೋ ಮಾವ, ನನ್ನ ರೂಮಲ್ಲಿ ತುಂಬಾ ಶೆಕೆ ಆಗ್ತಾ ಇತ್ತು. ಇಲ್ಲಿ ನೋಡಿ, ನಿಮ್ ರೂಮಲ್ಲಿ ಕಿಟಕಿ ಎಷ್ಟು ದೊಡ್ಡದಾಗಿದೆ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಪ್ಪ. ಛೇ ಛೇ, ಎಂತ ಕೆಲಸ ಆಗೋಯ್ತು? ಅಲ್ಲ ಭಾಗ್ಯ, ನೀನ್ ಜೋರ ಕಿಚ್ಕೋಬೇಕು ತಾನೆ? ನಾನು ನಿನ್ ಪಕ್ಕ ಬಂದ್ರು ನೀನ್ ಯಾಕೆ ಸುಮ್ಮನೆ ಇದ್ದ? ಅಯ್ಯೋ, ನನ್ನ ಮಾವನ್ ಮರ್ಯಾದೆ ನಾನೇ ತೆಗಿಲ್ಲ? ನೀನ್ ನನ್ನ ಮಾವ, ಏನೋ ಅತ್ತೆ ಮಗಳು ಅಂತ ಪ್ರೀತಿಯಿಂದ ಬಂದಿದ್ಯೇನೋ ಅನ್ಕೊಂಡೆ. ನಾನ್ ಕಿಚ್ಕೊಂಡು ನಿನ್ ಮರ್ಯಾದೆ ಯಾಕೆ ತೆಗಿಲಿ ಮಾವ? ನೋಡಿಗ ಕಾವೇರಿ ಏನ್ ಅನ್ಕೊಂಡ್ಲು ಅಂತ. ನನ್ ಮದ್ವೆ ಆಗಿದೆ ಭಾಗ್ಯ, ಮುಂಚೆ ತರ ಎಲ್ಲ ನೀನ್ ನನ್ನ ಜೊತೆ ಇರೋದಕ್ಕಾಗಲ್ಲ. ಬೇರೆಯವ್ರ ಮನೆಗೆ ಹೋಗೋ ಹುಡುಗಿ ನೀನು. ಹೀಗೆಲ್ಲ ನನ್ನ ಹತ್ರ ನಡ್ಕೊಳ್ಳೋದು ಸರಿ ಹೋಗೋದಿಲ್ಲ ನೋಡು. ಇನ್ನೊಂದ್ಸರಿ ಹೀಗೆಲ್ಲ ಆದ್ರೆ ನೋಡು ಭಾಗ್ಯ, ನಾನು ಸರಿ ಇರೋದಿಲ್ಲ. ಕಾವೇರಿ, ಕಾವೇರಿ ನಿಂತ್ಕೋ. ಹೋಗು ಮಾವ ಹೋಗು, ಎಲ್ಲಿ ಹೋಗ್ತೀಯಾ? ಇನ್ನೊಂದ್ಸರಿ ಆಗೋದಲ್ಲ, ಯಾವಾಗ್ಲೂ ಆಗ್ತಾನೇ ಇರುತ್ತೆ. ಕಾವೇರಿ ನಿಂತ್ಕೋ, ಕಾವೇರಿ ಪ್ಲೀಸ್ ನಿಂತ್ಕೋ. ಇಲ್ಲ ಕಾವೇರಿ, ನನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಾನ್ಯಾಕೆ ಆ ರೀತಿ ಮಾಡ್ಲಿ? ಆ ಭಾಗ್ಯ ಹಾಗೇನೆ, ಯಾವಾಗ್ಲೂ ಹುಡುಗಾಟ ಅವಳಿಗೆ. ದೇಹ ಬೆಳೆದಿದ್ಯೋ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ಯಾರತ್ರ ಹೇಗಿರ್ಬೇಕು ಅಂತ ಒಂದು ಗೊತ್ತಾಗೋದಿಲ್ಲ ಅವಳಿಗೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಾವೇರಿ. ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನನಗೆ ನಿಮ್ಮನ್ನ ಬೇರೆಯವ್ರ ಜೊತೆ ಎಲ್ಲ ಹೀಗೆಲ್ಲ ನೋಡೋದಕ್ಕೆ ನನ್ಗೆ ಇಷ್ಟ ಆಗೋದಿಲ್ಲ. ನೀವು ಮುಂಚೆ ಹೇಗಿದ್ರೋ ಏನೋ, ನನಗೆ ಗೊತ್ತಿಲ್ಲ ಅವಳ ಜೊತೆ. ಆದ್ರೆ ಇವಾಗ ನಿಮಗೆ ಮದುವೆ ಆಗಿದೆ. ಗೊತ್ತು ಕಾವೇರಿ, ನನಗೆ ಗೊತ್ತು. ನಾನು ಯಾವತ್ತೂ ಅವಳ ಹತ್ರ ಈ ತರ ನಡ್ಕೊಂಡಿಲ್ಲ. ಅವಳೆ ಮಾವ ಮಾವ ಅಂತ ಹಿಂದೆ ತಿರುಗ್ತಾ ಇದ್ಲು. ನನ್ನ ಮನ್ಸಲ್ಲಿ ಅವಳ ಬಗ್ಗೆ ಆ ರೀತಿಯೆಲ್ಲ ಭಾವನೆ ಇಲ್ಲ. ಅವಳೇನೆ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನನ್ನನ್ನು ಎಷ್ಟು ಕಾಡಿದಾಳು ಗೊತ್ತಾ? ಮದುವೆ ಆದ್ರೂ ಇನ್ನೂ ತಾಯಿಗೆ ಬುದ್ಧಿ ಬಂದಿಲ್ಲ. ಬಿಡು ಕಾವೇರಿ, ಆಗಿದ್ದಾಗೋಯ್ತು, ಇನ್ನೊಂದ್ಸರಿ ಹೀಗೆಲ್ಲ ಆಗೋದಿಲ್ಲ. ಏನಾಯ್ತು ಆಕಾಶ, ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ನೋಡಮ್ಮ ಆ ಬಾಗಿಂದು ಅತಿ ಆಯ್ತು. ಯಾಕೆ ಅವಳು ಬೈತ್ಯಾ? ಇನ್ನೇನಮ್ಮ, ಬಂದು ನನ್ನ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಅವಳ ರೂಮಲ್ಲಿ ಮಲ್ಕೋಬೇಕು ತಾನೆ? ಇಲ್ಲ ಅಂದ್ರೆ ನಿಮ್ ರೂಮ್ ಇದೆ, ನಿಮ್ ರೂಮಲ್ಲಿ ಆದ್ರೂ ಮಲ್ಕೋಬೇಕಲ್ವಾ? ಆಕಾಶ, ನನ್ನ ರೂಮು ನಿನ್ ರೂಮ್ ಅಂತ ಬೇರೆ ಬೇರೆ ಇದೆಯೇನೋ? ಅವಳಿಗೆ ನಾವೆಲ್ಲ ಗೊತ್ತಾಗ್ಬೇಕು. ಏನ ಪಾಪ ಮಲಗಿದಾಳೆ ಯಾವ್ದೋ ಒಂದು ರೂಮ್ ಅಂತ. ಏನಾಯ್ತು ಇವಾಗ? ಹಂಗಲ್ಲಮ್ಮ, ನನಗೆ ಮದ್ವೆ ಆಗಿದೆ. ಓ, ಮದ್ವೆ ಆಗ್ಬಿಟ್ರೆ? ಛೇ, ಹಂಗಲ್ಲಮ್ಮ. ಈ ಭಾಗ್ಯ ಹೋಗ್ಬಿಟ್ಟು ನನ್ನ ರೂಮಲ್ಲಿ ಮಲ್ಕೊಂಡಿದ್ದಾಳೆ, ಅದು ಬೆಸ್ಟ್ ಹೊತ್ಕೊಂಡು. ನಾನು ಕಾವೇರಿ ಮಲ್ಕೊಂಡಿರ್ಬೋದೇನೋ ಅಂತ ಅನ್ಕೊಂಡು ನಾನ್ ಕೂಡ ಹೋಗಿ ಮಲ್ಕೊಬಿಟ್ಟೆ. ಅದನ್ನ ಪಾಪ ಕಾವೇರಿ ನೋಡಿ ಏನ್ ಅನ್ಕೊಂಡಿರ್ಬೇಕು ಹೇಳಿ? ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಕಾವೇರಿ. ಅಯ್ಯೋ ಅಷ್ಟೇನಾ? ನಾನು ಏನಾಯ್ತು ಅಂತ ಅನ್ಕೋಬಿಟ್ಟಿದ್ದೆ. ಏನಮ್ಮ ನೀನು ಅಷ್ಟೇನ ಅಂತ ಕೇಳ್ತಿದ್ಯಲ್ಲ? ಪಾಪ ಕಾವೇರಿ ಏನ್ ಅನ್ಕೋಬೇಡ. ನಾನು ಅವಳ ಗಂಡನ್ ಜೊತೆ ಬೇರೆ ಹೆಂಗಸು ರೀತಿ ಎಲ್ಲ ನಡ್ಕೊಂಡ್ರೆ ಬೇಜಾರಾಗೋದಿಲ್ವಾ? ಅದು ಬೇರೆ ಹೆಂಗಸು ನಡ್ಕೊಂಡ್ರೆ. ಇವಳು ನಿಮ್ಮ ಅತ್ತೆ ಮಗಳಲ್ವೇನೋ? ಏನೋ ಪಾಪ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಹೋಗಿ ಮಲಗಿದಾಳೆ. ನೀನು ಬೆಡ್ಶೀಟಲ್ಲಿ ಯಾರಿದ್ದಾರೆ ಅಂತ ನೋಡ್ಬೇಕು ತಾನೆ? ನೀನೊಬ್ಬ ಆತ್ರೆಗೆಟ್ಟಿದ ಆಂಜನೇಯ ಅಂತಾರ ಆಡ್ತೀಯ. ನೋಡಮ್ಮ, ನನಗೆ ಇದೆಲ್ಲ ಇನ್ಮೇಲೆ ಇಡ್ಸೋದಿಲ್ಲ. ನೀನು ಆ ಭಾಗ್ಯಂಗೆ ಹೇಳ್ಬಿಡು, ನನ್ನ ರೂಮಿಗೆ ಮಾತ್ರ ಅವಳು ಕಾಲಿಡಬಾರ್ದು.
ನನ್ನ ರೂಮು ನನಗೆ ಕಾವೇರಿಗೆ ಇಬ್ರಿಗಷ್ಟೇ. ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಒಳಗಡೆ ಬರೋ ಹಾಗಿಲ್ಲ. ನೋಡಿ ಅತ್ತೆ, ಮಾವ ಹೇಗಾಡ್ತಾನೆ, ಏನೋ ಆಗೋಯ್ತು ಅನ್ನೋ ತರ. ಇವಾಗ ಏನಂತದ್ದಾಯ್ತು? ಅಲ್ಲ ಅತ್ತೆ, ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಮಾವ ಮಲ್ಕೋತಿರ್ಲಿಲ್ವಾ? ಇವಾಗ್ಲೂ ಹಾಗೆ ಅನ್ಕೊಂಡ್ರೆ ಆಯ್ತಪ್ಪ. ಮನ್ಸಲ್ಲಿ ಒಳ್ಳೇದನ್ನ ಇಟ್ಕೊಂಡ್ರೆ ಒಳ್ಳೇದಾಗೆ ಕಾಣುತ್ತೆ ಅಲ್ವೇನತ್ತೆ? ಹೌದಮ್ಮ ಭಾಗ್ಯ. ನೋಡು ಭಾಗ್ಯ, ನೀನೇನಾದ್ರೂ ಅನ್ಕೋ, ನನ್ನ ರೂಮಲ್ಲಿ ನೀನ್ ಬರ್ಕೂಡ್ದಷ್ಟೇ. ಬೇಕಾದ್ರೆ ನೀನು ಅಮ್ಮನ ರೂಮಲ್ಲಿ ಮಲ್ಕೋ, ಇಲ್ಲಾಂದ್ರೆ ಇದೇ ರೀತಿ ಎಡವಟ್ಗಳಾಗ್ತಿರುತ್ತೆ. ಪಾಪ ಕಾವೇರಿ ಬಂದು ಮೊದಲನೇ ದಿನನೇ ಕಣ್ಣ ನೀರು ಹಾಕೋಗಾಯ್ತು. ಬಿಡ, ಅಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರಾ? ಏನೋ ಆಕಸ್ಮಿಕವಾಗಿ ಆಗಿದೆ, ಅದಕ್ಕೆಲ್ಲ ತಪ್ಪು ತಿಳ್ಕೊಬಾರ್ದಪ್ಪ. ಏನಮ್ಮ ಕಾವೇರಿ, ನೀನೇನ್ ಬೇಜಾರು ಮಾಡ್ಕೋಬೇಡ. ಏನೋ ಬಾಕಿ ಗೊತ್ತಿದ್ದೆ ಮಾಡಿದಾಳೆ. ನೋಡ ಆಕಾಶ, ನಿನ್ ಹೆಂಡತಿ ಮೊದಲನೇ ದಿನನೇ ಇಷ್ಟೊಂದು ಕೋಪ ಮಾಡ್ಕೋತಾಳಪ್ಪ. ಮನೆ ಅಂದ್ಮೇಲೆ ಈ ತರ ಚಿಕ್ಕ ಪುಟ್ಟ ಎಲ್ಲ ಆಗ್ತಾ ಇರತ್ತಪ್ಪ. ಅಷ್ಟಕ್ಕೆ ಬಂದಿದ್ದೀನೇ ಮುಖ ಉದಿಸ್ಕೊಂಡ್ಬಿಟ್ರೆ. ಸುಮ್ಮನಿರಮ್ಮ ನೀನು, ಏನೇನೋ ಮಾತಾಡ್ಬೇಡ. ಅವಳಾಗಿದ್ದಕ್ಕೇನೆ ಸುಮ್ಮನೆ ಇದ್ದಾಳೆ ಮಾತಾಡ್ದೇನೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಜಗಳನೇ ಮಾಡಿರ್ತಾ ಇದ್ರು. ಕಾವೇರಿ, ಅಲ್ಲಮ್ಮ ಭಾಗ್ಯ, ಏನ್ ಮಾಡ್ದೆ ನೀನು? ಏನಿಲ್ಲ ಅತ್ತೆ, ಸುಮ್ನೆ ಮಾವನ ರೂಮಲ್ಲಿ ಮಲ್ಕೊಂಡಿದ್ದೆ ಅಷ್ಟೇ. ಮಾವ ಬಂದ್ ಕೂಗ್ದ, ಸುಮ್ನೆ ಆಟ ಆಡ್ಸೋಣ ಅಂತ ಏನು ಮಾತಾಡ್ಲಿಲ್ಲ ನಾನು. ಕಾವೇರಿ ಅಂತ ಅನ್ಕೊಂಡು ಬಂದ್ ಮಲ್ಕೊಂಡ. ಅದೇ ಟೈಮ್ಗೆ ಆ ಕಾವೇರಿ ಬಂದ್ಲು, ಸಿಟ್ ಮಾಡ್ಕೊಂಡ್ ಬಂದ್ಲು. ಒಳ್ಳೆ ಕತೆ ಆಯ್ತು. ಬಾರವ, ನೀನು ಇನ್ಮೇಲೆ ನನ್ನ ರೂಮಲ್ಲೇ ಮಲ್ಕೋ. ಸದ್ಯಕ್ಕೆ ಆ ರೂಮ್ ಕಡೆಗೆ ಹೋಗ್ಬೇಡ, ಮತ್ತೆ ಎಗರಾಡ್ತಾನೆ. ಸರಿಯತ್ತೆ. ಕಾವೇರಿ, ತಪ್ಪಾಯ್ತು ಕಾವೇರಿ, ಇನ್ನೊಂದ್ಸತಿ ಈಗೆಲ್ಲ ಆಗೋದಿಲ್ಲ. ನೀನ್ ಬೇಜಾರ್ ಮಾಡ್ಕೋಬೇಡ, ಅಳ್ಬೇಡ ನೀನು. ಸರಿ ಆಯ್ತು, ಆದ್ರೆ ಮತ್ತೆ ಈ ರೀತಿ ಎಲ್ಲ ಆಗ್ಬಾರ್ದು. ಸರಿ ಕಾವೇರಿ, ನೀನ್ ಸಮಾಧಾನ ಮಾಡ್ಕೋ, ಅಳ್ಬೇಡ. ಈ ರೀತಿ ಎಲ್ಲ ಮತ್ತೆ ಆಗೋದಿಲ್ಲ. ಸರಿ ಆಯ್ತು. ಮತ್ತೆ ನಾನು ನಮ್ಮ ಅಣ್ಣನ್ ಫೋನ್ ಮಾಡ್ಬೇಕು, ಅದಕ್ಕೆ ಫೋನ್ ಮಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಫೋನ್ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅತ್ತೆಯವ್ರು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ. ನಂಗೆ ನಮ್ಮ ಅಣ್ಣನ್ ಬಿಟ್ಟಿರೋಕ್ ಆಗ್ತಿಲ್ಲ. ಫೋನಾ? ಇರು ಕಾವೇರಿ, ನಾನ್ ತಂದ್ಕೊಡ್ತೀನಿ. ಅಷ್ಟೇ ತಾನೇ, ಬೇಜಾರ್ ಮಾಡ್ಕೋಬೇಡ. ಅಮ್ಮ ಎಲ್ಲೋ ಇಟ್ಟಿರ್ತಾರೆ, ನಾನು ನೋಡ್ತೀನಿ ಇರು. ತಂದ್ಕೊಡಿ. ನಾನು ಒಂದಿನಕ್ಕೆ ಒಂದ್ಸರಿನಾದ್ರೂ ನಮ್ಮ ಅಣ್ಣನ ಹತ್ರ ಅದಕ್ಕೆ ಹತ್ರ ಮಾತಾಡ್ಲೇಬೇಕು. ಅವ್ರು ಎಷ್ಟು ಕಾಯ್ತಿರ್ತಾರೋ ಏನೋ ನಾನು ಫೋನ್ ಮಾಡ್ಲಿ ಅಂತ. ಹೌದಲ್ಲ, ಇರು, ನಾನು ತಗೊಂಡ್ಬರ್ತೀನಿ ಇರು. ಈ ಭಾಗ್ಯ ಸರಿ ಇಲ್ಲ ಅಂತ ಅನ್ಸುತ್ತೆ. ಅವ್ಳು ಬೇಕು ಅಂತಾನೆ ಮಾಡ್ತಿರೋದು ಇದೆಲ್ಲ. ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಪಾಪ ಇವ್ರದ್ದೇನೂ ತಪ್ಪಿಲ್ಲ, ನಾನೇ ತಪ್ಪು ತಿಳ್ಕೊಂಡಿದ್ದೆ. ಎಲ್ಲ ಅವಳ್ದೇನೆ, ನನಗೆ ಗೊತ್ತಾಗೋಯ್ತು. ಯಾವಾಗ ಹೋಗ್ತಾಳೋ ಇಲ್ಲಿಂದ ಅವಳು. ತಗೋ ಕಾವೇರಿ, ನಿಮ್ಮ ಅಣ್ಣಂಗೆ ಫೋನ್ ಮಾಡು. ನಂಬರ್ ಗೊತ್ತಿದೆ ಅಲ್ವಾ? ಹಾ, ನಮ್ಮ ಅದಕ್ಕೆ ನಂಬರ್ ಗೊತ್ತಿದೆ. ಕಾವೇರಿ, ನನಗೊಂದು ಭಾಷೆ ಕೊಡು. ಯಾವತ್ತೂ ಅಳ್ಬೇಡ. ನಿನ್ ಜೊತೆಲಿ ನಾನು ಇರ್ತೀನಿ. ಯಾರು ಎಷ್ಟೇ ಬೇಜಾರು ಮಾಡಿದ್ರು, ಎಷ್ಟೇ ಏನೇ ಅಂದ್ರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ನೀನು ನನ್ನ ನಂಬಿ ನನಗೋಸ್ಕರ ಬಂದಿದ್ಯಲ್ವಾ? ಮತ್ತೆ ನಾನು ನಿನ್ ಜೊತೆ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಅಳಕ್ ಹೋಗ್ಬೇಡ. ಇದೆಲ್ಲ ಹೋದ ಮನೇಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಹೆದರ್ಕೋಬಾರ್ದು, ಧೈರ್ಯದಿಂದ ಎದುರಿಸ್ಬೇಕು. ಸರಿ ರೀ, ಆಯ್ತು. ಸರಿ, ಹಾಗಿದ್ರೆ ನಾನು ರೂಮ್ಗೆ ಹೋಗಿ ನಮ್ಮ ಅದಕ್ಕೆ ಫೋನ್ ಮಾಡ್ತೀನಿ. ಹಾ ಆಯ್ತು, ನಡಿ. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡು, ನಾನು ಆಮೇಲೆ ಬರ್ತೀನಿ. ಸರಿ ರೀ, ಆಯ್ತು. ಪಾಪ ಕಾವೇರಿ ಎಷ್ಟು ನೊಂದ್ಕೊಂಡ್ಬಿಟ್ಲೋ ಏನೋ. ಮೂಗಿನ ಮೇಲೆ ಕೋಪ ಇವಳಿಗೆ. ಅದು ಸರಿನೇ ಅಲ್ವಾ? ಗಂಡ ಬೇರೆ ಹೆಂಡತಿ ಜೊತೆ ಇದ್ರೆ ಯಾವ ಹೆಂಡತಿ ತಾನೇ ಸಹಿಸ್ಕೋತಾಳೆ? ನನ್ನ ಹೆಂಡತಿನೂ ಹಾಗಿದೆ, ಕೋಪದಲ್ಲೂ ಮುದ್ದಾಗಿ ಕಾಣ್ತಾಳೆ.